ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಿಮ್ಮ ಲೈನಪ್ಸ್ ತುಂಬ ದೊಡ್ಡದಾಗಿರುತ್ತೆ, ಸಾಕಷ್ಟು ಕೆಲಸ ಇರುತ್ತೆ. ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು. ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ, ನಮ್ಮನ್ನು ಚೆನ್ನಾಗಿ ಮಾಡಿದೆ, ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಅವಕಾಶಗಳನ್ನ ಕೊಟ್ಟಿದೆ. ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ ತಂದು ಕೊಟ್ಟಿದೆ. ಸೊ ಟಿ ವಿ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ. ನಾನು ಎಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ ಶ್ರೀ ಸಾಯಿ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ. ಅಂದರೆ ನಾನು ಎಲ್ಲೆಲ್ಲಿ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ವಿಷಯನ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ, ಇದ್ರ ರಿಟರ್ನ್ಸ್ ಬರೋದಿಲ್ಲ, ಇದಕ್ಕೆಲ್ಲ ಯಾಕಿಷ್ಟು ಖರ್ಚು ಮಾಡಬೇಕು ಅಂತ. ಸೊ ಆ ಹುಚ್ಚತನದಿಂದ ಇಲ್ಲ, ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು, ಒಂದು ಲೆವೆಲ್ ಮೇಲೆ ಹೋಗಬೇಕು, ಅಪ್ಸ್ಕೇಲ್ ಆಗಬೇಕು, ಆ ಟ್ರೆಡಿಷನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಿರಲ್ಲ ಧಾರಾವಾಹಿ ಅಷ್ಟೇ ಅಂತ. ಸೊ ಆ ಧಾರಾವಾಹಿ ಅನ್ನೋ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋದು ಶ್ರೀ ಸಾಯಿ ಆಂಜನೇಯ ಕಂಪನಿಯ ಮೊದಲ ಆದ್ಯತೆ. ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕೆ ಶುರು ಮಾಡೋದಾದರೆ ಥ್ಯಾಂಕ್ ಯು ಪ್ರಶಾಂತ್ ಸರ್, ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ JD ಸರ್ ಫಾರ್ ಟ್ರಸ್ಟಿಂಗ್ ಮೀ. ಥ್ಯಾಂಕ್ ಯು ಶ್ರವಂತ್, ಯು ಆರ್ ಒನ್ ಅಮೇಝಿಂಗ್ ಗೈ. ಶ್ರೀ ಸಾಯಿ ಆಂಜನೇಯ ಕಂಪನಿ, ನವೀನ್, ವಿಕ್ಕಿ, ದಿನೇಶ್, ಅಷ್ಟು ಕಲಾವಿದರು, ಅಪ್ಪಿ ಸರ್, ತನ್ಮಯ್ ಅವರು, ಮೋನಿಕಾ, ಗಿರೀಶ್ ಭಟ್ ಅವರು, ಸುಹಾನ, ಅನೂಪ್, ರಾಘು ಶಿವಮೊಗ್ಗ, ಏನೋ ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಫ್ ದ ಶೋ. ಅವರ ಸಂಚಿಕೆಯನ್ನು ನಾವು ನೋಡಿಲ್ಲ, ಯಾಕೆಂದರೆ ಅದು 2ನೇ ಸಂಚಿಕೆ 3ನೇ ಸಂಚಿಕೆಯಲ್ಲಿ ರಾಘು ಶಿವಮೊಗ್ಗ ಅವರು ಬರ್ತಾರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಇದನ್ನು ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು, ಸಿನಿಮಾಗಳಲ್ಲಿ ಬಹಳ ಬ್ಯುಸಿಯಾಗಿದ್ರು. ನಾನು ಜಿಮ್ಮಲ್ಲಿ ಕೂತ್ಕೊಂಡು ಬಂದಿದ್ದೇನೆ, ಇಬ್ಬರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು. ಇಲ್ಲ ಮಾಡಲೇಬೇಕು, ಆಪ್ಷನ್ ಕೊಡ್ತೀರಾ, ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ, ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ. ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ. ತನ್ಮಯ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಅರ್ಪಿತಾ, ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆಲ್ ದ ಬೆಸ್ಟ್. ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಆ್ಯಂಡ್ ಆಲ್ ದ ಬೆಸ್ಟ್ ಅರ್ಪಿತಾ, ಯು ಡನ್ ಅ ಗ್ರೇಟ್ ಜಾಬ್. ಧನ್ಯಾ, ಟಾಮಿ has always been a very integral part of my life. Thank you Tommy, thank you Sujay sir. Ellarigo thanks. And definitely I have to talk about Vijay. ನಾವು ETV ಇಂದ ನಮ್ಮ ಕೆರಿಯರ್ನ ಶುರು ಮಾಡಿದ. ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ETV ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು. ನನಗೆ ಅವತ್ತಿಂದನೂ ಇವತ್ತವರೆಗೂ ಒಬ್ಬ ಸ್ನೇಹಿತ ಟಿ ವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಟಚಲ್ಲಿ ಇರೋದು, ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ. ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು. ಸೊ ಈ ಥರದೊಂದು ಹುಚ್ಚತನಕ್ಕೆ ನಮ್ಮ JD ಸರ್ ನಮ್ಮ ಕೈ ಹಾಕಿಸಿದಾಗ ಒಂದಷ್ಟು ಎಪಿಸೋಡ್ಸ್ಗಳ ಕಥೆ ಹೇಳಿ ಕೂತ್ಕೊಂಡು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಬಳ್ಳಾರಿಗೆ ಹೋಗ್ತಿದ್ದೀವಿ, ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು ಆ ಪ್ರೋಸೆಸ್ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ಸಲ್ಲಿ ಮೊದಲನೇದಾಗಿ ನನಗೆ ವಿಷನ್, ಅಂದರೆ ಮಲಗಿದಾಗಲೂ ದೃಷ್ಟಿ ಕೊಟ್ಟು ಸ್ನಾನ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ, ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ ಅದೇ ಹೇಗೆ ಇದೆ ಹೇಗೆ ಅಂತ ಅಷ್ಟೂ ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ್ ಸೂರ್ಯ. ದತ್ತಾಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ. ಆ್ಯಂಡ್ ಥ್ಯಾಂಕ್ ಯು ವಾಹಿನಿಗೆ. ನಾನು ಇದನ್ನು ಹೋಗಿ ಪಿಚ್ ಇನ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ಸ್ ವಾಹಿನಿಗೆ ಥ್ಯಾಂಕ್ ಯು. ಆ್ಯಂಡ್ ಎಸ್, ಇಟ್ ಫೀಲ್ಸ್ ಆಸಮ್. ಜೊತೆಲಿ ಕೆಲಸ ಮಾಡ್ತಿದ್ದೀವಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ಗಳು ಜೊತೆಲಿ ಕೆಲಸ ಮಾಡ್ತಿರೋದು. ಸೊ ಐ ಕನ್ಸಿಡರ್ ವಿಜಯ್ ಸೂರ್ಯ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್. ಯಾಕೆ ಅಂತಂದರೆ ಕಾಸು ಕೇಳಲ್ಲ ಬಿಡಪ್ಪ, ನಾನು ಇವನು ಕೂಡ ನಿರ್ಮಾಪಕ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಹಗಲು ರಾತ್ರಿ, ಬಿಕಾಸ್ ನಾವು ಬಳ್ಳಾರಿಗೆ ಶೂಟ್ಗೆ ಹೋದಾಗ ವೆನೆಸೆಡ್ ಅಲ್ಲಿ ಟು ಬಳ್ಳಾರಿ ಮೈನ್ಸಲ್ಲಿ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದ್ರು, ಯಾಕೆಂದರೆ ಮೈನ್ಸಲ್ಲಿ ಪರ್ಮಿಷನ್ ಸಿಗೋದಿಲ್ಲ. ಆ್ಯಂಡ್ ವೆದರ್ ಚಾಲೆಂಜಸ್ ತುಂಬ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜಲ್ಲಿ, ಸಾಕಷ್ಟು ಮಳೆ. ಸೊ ತುಂಬ ಚಾಲೆಂಜಸ್ ಇತ್ತು. ಮೈನ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ. ಆ್ಯಂಡ್ ಟ್ರಕ್ಗಳನ್ನ ತರಿಸೋದು, ಅಲ್ಲೊಂದು 200-300 ಜನ ಕ್ರೂನ ಮೇಂಟೈನ್ ಮಾಡೋದು, ಫೈಟ್ ಆಕ್ಷನ್ ಸೀಕ್ವೆನ್ಸ್ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾಗಳನ್ನ ಕರೆಸಿ ವಿ ವೆಂಟ್ ಟು ರೆಡ್, ವಿ ವೆಂಟ್ ಟು ಬೋಲ್ಟ್ ಕ್ಯಾಮ್ರಾ. ಅಂದರೆ
ಒಂದು ಸಿನಿಮಾ ಯಾವ ಲೆವೆಲಿಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ. ಸೊ ತುಂಬ ಪೇಷನ್ಸ್ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ DOPs ಸಂಕೇತ್, ಮನು ಆ್ಯಂಡ್ ಶ್ರವಂತ್ ಪ್ಲೇಯರ್ಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಈ ಥರದೊಂದು ಫುಟೇಜ್ನ ತೆಗೆಯೋದಕ್ಕೆ ಥ್ಯಾಂಕ್ ಯು ಶ್ರವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿಪಟ್ಟು ಲೈಕ್ ಯುವರ್ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್, ಮೇಕಪ್ ನವೀನ್ ಆಗಿರ್ಬೋದು, ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು, ಬಳ್ಳಾರಿಯ ಅಷ್ಟು ಶೂಟನ್ನು ನನಗೆ ಹೆಲ್ಪ್ ಮಾಡ್ಕೊಂಡಿದ್ದಂಥ ಸ್ನೇಹಿತರು, ನನ್ನ ವಿಕ್ಕಿ ಆಗಿರ್ಬೋದು, ಸುನಂದಮ್ಮ ಆಗಿರ್ಬೋದು, ನನ್ನ ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು. ಥ್ಯಾಂಕ್ ಯು ನವೀನ್, ಯು ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್, ಕಿರಿಯ ಆರ್ಟಿಸ್ಟ್, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ಯು ಗೈಸ್ ಎನಫ್. ಬಹಳಷ್ಟು ಮುದ್ದಾಗಿ ಕಾಣ್ತಿದ್ದೀರಾ, ಹೋಗಿ ಎಲ್ಲರೂ ಮನೆ ದೃಷ್ಟಿ ತೆಗೆಸ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಅವರಿಗೆ ಮೈಕ್ ಬರುತ್ತೆ. ಆಕ್ಚುಲಿ ಈ ಶೋ ನಿರ್ಮಾಪಕರು ನಾನಲ್ಲ, ಅದು ಅನುಷಾ ಶಿವಪ್ರಸಾದ್. ಸೊ ಏನೇ ಕ್ರೆಡಿಟ್ಸ್ ಇದ್ರು ಅದು ಅವ್ರಿಗೆ ಮಾತ್ರ ಹೋಗುತ್ತೆ. ನಾನು ಸುಮ್ಮನೆ ಇಲ್ಲಿ ಫೇಸ್ ಅಂತ ಕೂಡಿಸಿದ್ದಾರೆ ಅಷ್ಟೇನೆ. ಕಂಪ್ಲೀಟ್ ವರ್ಕ್ ಇಸ್ ಡನ್ ಬೈ ಅನು. ಅಂದ್ರೆ ಹಗಲು ರಾತ್ರಿ ಪ್ರತಿಯೊಂದು ಕೆಲಸ ಮಾಡಿರೋದವರು. ನಾನು ಸ್ವಲ್ಪ ಸೋಂಬೇರಿ ತರ ಇದ್ದಿದ್ದು ಈ ಶೋನಲ್ಲಿ. ಕಂಪ್ಲೀಟ್ ವರ್ಕ್ ಅವರೇ ಮಾಡಿರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.